ನಮಸ್ಕಾರ. ನೀವೆಷ್ಟೇ ಪಾಪ ಮಾಡಿದ್ರು, ನೀವೆಷ್ಟೇ ಪುಣ್ಯ ಮಾಡಿದ್ರು, ಎಸ್ಪೆಷಲಿ ಈ ಒಂದು ದೇವಸ್ಥಾನಕ್ಕೆ ಕಾಲಿಟ್ಟರೆ ಸಾಕು ಖಂಡಿತವಾಗ್ಲೂ. ಆ, ಈ ಜನ್ಮ ಜನ್ಮದಲ್ಲೂ ಸಾಲುಗಳು ಆಗಲ್ಲ. ನೀವು ಸಾಲ ಯಾರಿಗೂ ಕೇಳಲ್ಲ, ಯಾರ ಹತ್ರನೂ ಸಾಲ ಮಾಡಲ್ಲ. ಮತ್ತು ನಿಮ್ಮ ಹತ್ರ ಇಸ್ಕೊಂಡಿರ್ತಾರಲ್ಲ ಸಾಲಗಳು, ಅವರಾಗ ಅವರೇ ಬಂದು ನಿಮಗೆ ವಾಪಸ್ ಕೊಡ್ತಾರೆ. ಅಥವಾ ನೀವು ಇಸ್ಕೊಂಡಿದ್ರೆ ಸಾಲಗಳು ಮಾಡ್ಕೊಂಬಿಟ್ಟಿರ್ತೀರ, ಕೈ ಸಾಲ, ಬಡ್ಡಿ ಸಾಲ, ಇಂಟ್ರೆಸ್ಟಿಗೆ ಸಾಲ, ಬ್ಯಾಂಕ್ ಲೋನ್ ಸಾಲ, ಅವನ್ನೆಲ್ಲ ತೀರ್ಸ ಅಂತ ಭಗವಂತ ದಾರಿ ಅಂತೂ ತೋರಿಸೇ ತೋರಿಸ್ತಾನೆ ಖಂಡಿತವಾಗ್ಲೂ. ಈ ದೇವಸ್ಥಾನಕ್ಕೆ ಹೋದರೆ ಯಾವ ದೇವಸ್ಥಾನ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇವತ್ತು ಎಲ್ಲರಿಗೂ ಅಷ್ಟೇ, ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಏನು ಮಾಡಿದರೂ ಕೈಗತ್ತುತ್ತಿಲ್ಲ, ಬಾಯಿಗತ್ತುತ್ತಿಲ್ಲ. ಎಲ್ಲರಿಗೂ ಸೈಟ್ ಬೇಕು, ಮನೆ ಬೇಕು, ಕಾರ್ ಬೇಕು, ಅಪಾರ್ಟ್ಮೆಂಟ್ ಬೇಕು, ಜಮೀನು ಬೇಕು. ಪಾಪ ಮಕ್ಕಳ ಎಜುಕೇಷನ್ಸ್ ಮಾಡಿಸ್ಬೇಕು, ಹೈಯರ್ ಎಜುಕೇಷನ್ಸ್ ಮಾಡಿಸ್ಬೇಕು, ಓದಿಸ್ಬೇಕು, ಮದುವೆ ಮಾಡಬೇಕು. ಅನಾರೋಗ್ಯದ ಸಮಸ್ಯೆ ಬಂದರೆ ಲಕ್ಷಗಟ್ಟಲೆ ದುಡ್ಡುಗಳು ಬೇಕು. ಆಸ್ಪತ್ರೆಗೆ ಹೋಗಬೇಕು ಅಂತಂದರೆ ಒಂದು ಬ್ಯಾಡರಿ, ಒಂದು ಮನೆ ಲೀಸ್ಗೆ ಹೋಗ್ಬೇಕಂತಂದರೆ ಸಾಕು 10 ಲಕ್ಷ, 15 ಲಕ್ಷ, 20 ಲಕ್ಷ ಬೇಕು. ಮನೆ ಬಾಡಿಗೆಗಳು ನೋಡಿದರೆ 10,000, 20,000, 30,000 ಬಾಯಿಗೆ ಬಂದಂಗಿದ್ದಾವೆ. ಸೊ ಹಿಂಗಾಗಿ ಏನಾಗ್ತಿದೆ, ಮನುಷ್ಯ ದುಡಿತಾ ಇದ್ದಾನೆ, ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡ್ತಾ ಇದ್ದಾರೆ. ಬಟ್ ಆದರೆ ಕೈಗತ್ತುತ್ತಿಲ್ಲ, ಬಾಯಿಗತ್ತುತ್ತಿಲ್ಲ. ಕಾಸ್ಟ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗ್ತಾ ಇದೆ. ದಿನ ಬೆಳಗ್ಗೆ ಎದ್ದ ತಕ್ಷಣ 1,000 ರೂಪಾಯಿ ಬೇಕು ಖರ್ಚಿಗೆ. ದಿನ ಬೆಳಗ್ಗೆ ಎದ್ದರೆ 1,000 ರೂಪಾಯಿ ಖರ್ಚಿಗೆ ಬೇಕು. ನೋಡಿ, ಕಾಲಿಟ್ಟರೆ ದುಡ್ಡು. ಇಂಥ ಇದರಲ್ಲಿ ಮನುಷ್ಯ ಎಷ್ಟು ದುಡಿದ್ರೂ ಕೈಗತ್ತಲ್ಲ, ಬಾಯಿಗತ್ತಲ್ಲ. ಇಂಥದ್ರಲ್ಲೂ ನೀವೇನಾದರೂ ಬೇರೆಯವರಿಗೆ ಸಾಲ ಕೊಟ್ಬಿಟ್ರೆ ಮುಗಿದೋಯ್ತು. ಆ ಸಾಲನ ವಸೂಲಿ ಮಾಡ್ಕೊಳತಷ್ಟಿಗೆ, ನೀವು ಇಸ್ಕೊಳತಷ್ಟಿಗೆ ಸಾಕು ಹೋಗ್ಬಿಡ್ತೀರ. ಸೊ ಹಿಂಗಾಗಿ ಇವೆಲ್ಲ ಈ ಒಂದು ಇವತ್ತಿಂದು ದುನಿಯಾದಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗಿದೆ. ಏನೂ ಮಾಡೋಕ್ಕಾಗಲ್ಲ, ಕಷ್ಟ. ಇನ್ನೂ ಒಂದು 10 ವರ್ಷ, 15 ವರ್ಷ, 20 ವರ್ಷ ಹೋಗ್ಬಿಟ್ರೆ ಇನ್ನೂ ಜೀವನ, ಎಸ್ಪೆಷಲಿ ನಮ್ಮ ಗಂಡಸರ ಜೀವನ ಅಂತೂ ಇನ್ನೂ ಭಾಳ ಕಷ್ಟ ಆಗುತ್ತೆ. ಎಷ್ಟು ದುಡಿದ್ರೂ ರೀ, ಒಂದು ಮನೆ ತಗೊಳಕ್ಕೆ ಮಿನಿಮಮ್ 1 ಕೋಟಿ ಬೇಕು. ಮಿನಿಮಮ್ 1 ಕೋಟಿ. ಸೈಟ್ ತಗೊಂಡು ಮನೆ ಕಟ್ಟಿಸಿ ಗೃಹ ಪ್ರವೇಶ ಮಾಡೋಕ್ಕೆ ಮಿನಿಮಮ್ 1 ಕೋಟಿ ಬೇಕಾಗಿದೆ. ಇಂಥ ಕಾಲದಲ್ಲಿ 1,000 ರೂಪಾಯಿ ನೋಟಿಗೆ ಬೆಲೆನೇ ಇಲ್ಲ, ಹಂಗಾಗೋಗ್ಬಿಟ್ಟಿದೆ. ಸೊ ಹೀಗಾಗಿ ಈಗ ಮನುಷ್ಯನಿಗೆ ಮತ್ತೆ ಆಸೆಗಳು, ಕಂಡಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ಸಹಜ. ಮತ್ತೇನು ಮಾಡೋಕ್ಕಾಗಲ್ಲ. ಇನ್ನೊಂದು, ಇದು ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಬಿಡ್ತಾರೆ. ಸ್ವಯಂಕೃತ ಅಪರಾಧ, ಆಸೆ, ದುರಾಸೆ, ಹೇಳಿಕೆ ಮಾತು ಕೇಳೋದು, ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿ ಆ ಬಿಸ್ನೆಸ್ ಮಾಡೋಣ, ಈ ಬಿಸ್ನೆಸ್ ಮಾಡೋಣ ಅಂತ ಇನ್ವೆಸ್ಟ್ಮೆಂಟ್ ಮಾಡಿ ಲಕ್ಷಗಟ್ಟಲೆ ಲಾಸ್ ಮಾಡ್ಕೊಂಬಿಡ್ತೀರಾ. ಅಥವಾ ಬೇರೆ ಇರೋ ಕೆಲಸ ಚೆನ್ನಾಗಿರುತ್ತೆ, ಉದ್ಯೋಗ, ಆ ಕೆಲಸನ ಬಿಟ್ಟು ಬಿಸ್ನೆಸ್ ಮಾಡೋಣ ಅಂತ ಹೋಗಿ ಅಲ್ಲಿ ಕೈ ಸುಟ್ಕೊತೀರಾ. ಬಿಸ್ನೆಸ್ ಏನೋ ಚೆನ್ನಾಗಿ ರನ್ ಆಗ್ತಿರುತ್ತೆ, ಈ ಬಿಸ್ನೆಸ್ಸು ಇರಲಿ, ನನ್ನ ಹೆಂಡ್ತಿಗೆ, ಮಕ್ಕಳಿಗೆ, ತಮ್ಮನಿಗೆ ಯಾರಿಗನ್ನ ಬಿಟ್ಬಿಟ್ಟು ನಾನು ಜಾಬಿಗೆ ಹೋಗ್ಬಿಡೋಣ ಅಂತ ಏನೇನೋ ಪ್ಲ್ಯಾನ್ಗಳು ಮಾಡಿ ಕೊನೆಗೆ ಮನುಷ್ಯ ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆಗಳಿಗೆ ಇದಾಗ್ತಾನೆ. ಇವೆಲ್ಲ ಜಾತಕದಲ್ಲಿ ನಿಮ್ದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ, ಯಾವುದೇ ಗ್ರಹದ ದಶಾಭುಕ್ತಿಗಳಲ್ಲಿ ಈ 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ, ಜೊತೆಗೆ 6ನೇ ಮನೆ, 4ನೇ ಮನೆ, ಇವೆಲ್ಲ ಬಂದ್ಬಿಟ್ಟು ಅಂತಂದರೆ ಮುಗೀತು. ಫೈನಾನ್ಷಿಯಲಿ ಟೈಟ್, ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ಕೊಟ್ಟಿರೋ ಹಣ ವಾಪಸ್ ಬರಲ್ಲ, ನೀವು ಇಸ್ಕೊಂಡಿದ್ರೆ ಅವ್ರಿಗೆ ಕೊಡೋಕ್ಕಾಗಲ್ಲ. ಇವೆಲ್ಲ ರಿಲೇಟೆಡ್ ಸಮಸ್ಯೆಗಳ ಮೇಲೆ ಸಮಸ್ಯೆ ಬಂದ್ಬಿಡುತ್ತೆ. ಅದಕ್ಕೆ ಲಾಸ್ಟ್ ಆಪ್ಷನ್ಸ್ ಇನ್ನೇನು ನಮಗೆ ಭಗವಂತನೇ ಅಷ್ಟೇ. ಭಗವಂತನೇ ಲಾಸ್ಟ್ ಆಪ್ಷನ್ಸು. ಆಯಪ್ಪಂತಾಗೆ ಹೋಗಿ ಕೇಳಬೇಕು. ಯಾವುದಪ್ಪ ಅದು ದೇವಸ್ಥಾನ ಅಂತಂದರೆ, ತಿರುಪತಿ ತಿಮ್ಮಪ್ಪ 3 ಹೆಜ್ಜೆಯಲ್ಲಿ ಬಂದು ನೆಲೆಸಿರೋ ಅಂಥ ಪುಣ್ಯಕ್ಷೇತ್ರ. ಚಿತ್ರದುರ್ಗದ ಹತ್ರ HD ಪುರ, ವರ್ಕೆರೆ ದೇವರಪುರ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, HD ಪುರ, ವರ್ಕೆರೆ ದೇವರಪುರ. ಇಲ್ಲಿ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ 3 ಹೆಜ್ಜೆಯಲ್ಲಿ ಬಂದು ನೆಲೆಸಿರೋ ಅಂಥ ಪುಣ್ಯಕ್ಷೇತ್ರ.
ಈ ಕ್ಷೇತ್ರದಲ್ಲಿ ಹೋಗಿ ಹರಕೆಗಳು ಹೊತ್ಕೊಳ್ಳಿ. ಒಂದು. ಎರಡನೇದು, ಋಣ ವಿಮೋಚಕ ನರಸಿಂಹ ಸ್ತೋತ್ರ ಪಠಣೆ ಮಾಡಬೇಕಲ್ಲಿ. ಋಣ ವಿಮೋಚಕ ನರಸಿಂಹ ಸ್ತೋತ್ರ ಪಠಣೆ ಮಾಡಬೇಕು. ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಬೇಕು. ಇದು ಸಾವಿರಾರು ವರ್ಷಗಳ ಇತಿಹಾಸ ಇರೋಂಥ ಪವರ್ಫುಲ್ ದೇವಸ್ಥಾನ. ವರ್ಷಕ್ಕೊಂದು ಬಾರಿ, ವರ್ಷಕ್ಕೆ ಒಂದು ಬಾರಿ ಇಲ್ಲಿ ಬ್ರಹ್ಮರಥೋತ್ಸವ ಆಗುತ್ತೆ. ಆ ಬ್ರಹ್ಮರಥೋತ್ಸವ ನಡೆಯ ಸಂದರ್ಭದಲ್ಲಿ ಗರುಡ ಪಕ್ಷಿ ಬಂದು 3 ಪ್ರದಕ್ಷಿಣೆ ಮಾಡಿದಾಗ ರಥ ಮುಂದಕ್ಕೆ ಹೋಗುತ್ತೆ. ಈ ಒಂದು ದೇವಸ್ಥಾನದ ವಿಶೇಷತೆ. ಈಗಲೂ ತಿರುಪತಿ ತಿಮ್ಮಪ್ಪನ ಪಾದದ ಹೆಜ್ಜೆಯ ಗುರುತು ಅಲ್ಲಿ ನೋಡ್ಬೋದು. ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ 3 ಹೆಜ್ಜೆಯಲ್ಲಿ ಬಂದು ಉತ್ತದ ಮಣ್ಣಿನಲ್ಲಿ ನೆಲೆ ನಿಂತ ಉದ್ಭವ ಮೂರ್ತಿ. ಕಲ್ಯಾಣಿ ಇದೆ ಅಲ್ಲಿ ಪಕ್ಕದಲ್ಲಿ, ದೇವಸ್ಥಾನದ ಪಕ್ಕದಲ್ಲಿ ನಾಗರಕಲ್ಲಿದೆ. ವಿಶೇಷತೆ, ಸಾವಿರಾರು ವರ್ಷದ ಇತಿಹಾಸ ಇದೆ. ದೇವಸ್ಥಾನ ನೋಡೋಕ್ಕೆ 2 ಕಣ್ಣು ಸಾಲದು. ಯಾವತ್ತು ದಿನ ಹೋಗಿ ನೀವು ತಿರುಪತಿಗೆ ಹೋಗೋ ಬದಲು ಇಲ್ಲಿ ಹೋಗ್ಬೋದು ಆರಾಮಾಗಿ, ನಿಮಗೆ ನಿಯರ್ ಆಗುತ್ತೆ. ಹೋಗಬೇಕು ಅನ್ನುವವರು. ಸಾವಿರಾರು ವರ್ಷಗಳ ಇತಿಹಾಸ. ಯಾವುದೇ ದಿನ ಹೋಗೋದಾದರೂ ಶನಿವಾರದಂದು ಹೋಗಿ. ಹುಣ್ಣಿಮೆ ಶನಿವಾರ ಅಥವಾ ಅಮಾವಾಸ್ಯೆ ಶನಿವಾರ ಅಥವಾ ಯಾವುದಾದ್ರೂ ಶನಿವಾರದಂದು ಹೋಗಿ. ಖಂಡಿತವಾಗ್ಲೂ ಭಾಳ ಪವರ್ಫುಲ್ ಕ್ಷೇತ್ರ. ಋಣ ವಿಮೋಚಕ ನರಸಿಂಹ ಸ್ತೋತ್ರ ಪಠಣೆ ಮಾಡಿ. ಅಲ್ಲಿ ದೇವಸ್ಥಾನದ ಹಿಂದ್ಗಡೆ ಪ್ರಸಾದ ಇರುತ್ತೆ, ಅಲ್ಲಿ ನೀವು ದಾಸೋಹ ಇರುತ್ತೆ, ಊಟ ಮಾಡ್ಕೊಂಬರ್ಬೋದು. ಈ ಮಾತ್ರ ಪವರ್ಫುಲ್ ದೇವಸ್ಥಾನ ಇದು. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.